ತಾಯಿ, ಯಾಕೆ ಹಿಂಗೆಲ್ಲ ಆಗ್ತಿದೆ? ನಾನು ಮಾಡಿರೋ ಪೂಜೆಲೇನಾದ್ರೂ ಲೋಪ ಇತ್ತ? ನಾನೇನಾದ್ರೂ ಸರಿಯಾದ ಕ್ರಮದಲ್ಲಿ ವ್ರತ ಮಾಡಿಲ್ವಾ? ನಾನು ಏನ್ ತಪ್ಪು ಮಾಡಿದೆ? ಯಾಕೆಲ್ಲಮ್ಮ ತಾಯಿ ಮನೆ ಬಿಟ್ಟು ಹೋಗಿದ್ಯಾ? ನೆನೆ ಪ್ರಸಾದ ಮಗು ಕೊಟ್ಟೆ ಅಂತ ಕೋಪ ಬಂತ? ಮಕ್ಕಳು ದೇವರ ಸಮಾನ ಅಲ್ವಾ? ಪ್ರಸಾದ ಮಣ್ ಪಾಲಾಗೋ ಬದಲು ಮಗು ಪಾಲಾಯ್ತು, ಅಷ್ಟಕ್ಕೆ ಕೋಪ ಬಂತ ತಾಯಿ? ನಾನು ನಿನ್ನನ್ನು ಎಷ್ಟು ನಂಬಿದ್ದೆ, ಈಗ ನೀನು ಇಲ್ವಲ್ಲ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಅಣ್ಣ ಅತ್ತಿಗೆ ಒಂದಾಗಬೇಕು ಅಂತ ಎಷ್ಟು ಆಸೆಯಿಂದ ಭಕ್ತಿಯಿಂದ ವ್ರತ ಮಾಡ್ತಿದ್ದೆ. ಈಗ ಎಲ್ಲಮ್ಮ ತಾಯಿನೇ ಮನೆ ಬಿಟ್ಟು ಹೋಗಿರ್ಬೇಕಾದ್ರೆ ಏನಿದು ಸೂಚನೆ? ನನ್ನ ಅತ್ತಿಗೆ ಮನೆಗೆ ಬರೋದಿಲ್ಲ ಅಂತನ ಅಥವಾ ನನ್ನ ವ್ರತ ಫಲಿಸೋದಿಲ್ಲ ಅಂತನ? ಏನಿದ್ರೆ ಅರ್ಥ? ಹೇಳು ತಾಯಿ, ಹೇಳು ತಾಯಿ, ಹೇಳು ಹೇಳು. ಮಗಳೇ, ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ, ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ. ಅಮ್ಮ ಎಲ್ಲಮ್ಮ, ತುಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು, ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ. ಅಮ್ಮ ಎಲ್ಲಮ್ಮ, ಅಮ್ಮ ಅಮ್ಮ, ನೀವು ಅಮ್ಮ ಒಳ್ಳೆ ಸಮಯಕ್ಕೆ ಬಂದ್ರಿ. ಅದೇನಾಯ್ತು ಅಂದ್ರೆ? ನಾನೆಲ್ಲ ಕೇಳಿಸ್ಕೊಂಡೆ ಮಗಳೇ. ಅಮ್ಮ, ನಮ್ಮ ಅತ್ತಿಗೆನ ನಮ್ಮ ಅಣ್ಣ ಕರ್ಕೊಂಡು ಬರ್ತಾನೆ ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಈಗ ಎಲ್ಲ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ನಾನು ಏನ್ ಮಾಡ್ಬೇಕಮ್ಮ? ನನಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ ಹುಚ್ಚಮ್ಮ, ಅವಳು ಎಲ್ಲೂ ಹೋಗಿಲ್ಲ, ನಿನ್ ಕಾರ್ಯಸಿದ್ಧಿಗಾಗೆ ಹೋಗಿದ್ದಾಳೆ. ಅವಳು ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗಿ ಸೇರಿದ್ದಾಳೆ. ನೀನ್ ಏನು ಚಿಂತೆ ಮಾಡಬೇಡ. ಮೊದಲು ನಿನ್ ಮನೆಗೋಗಿ ನಿನ್ ವ್ರತನ ಮುಂದುವರ್ಸು. ಅಮ್ಮ, ಎಲ್ಲಮ್ಮನ್ ಮೂರ್ತಿನೇ ಇಲ್ದೆ ಹೇಗ್ ವ್ರತ ಮಾಡ್ಲಿ? ಮನೇಲಿ ಕಳಸ ಇಟ್ಟಿದ್ಯಾ ತಾನೆ? ಆ ಕಳಸನ ತಾಯಿ ಅನ್ಕೋ. ಜೊತೆಗೆ ಮೂರ್ತಿ ಇಟ್ಟ ಜಾಗದಲ್ಲಿ ಅರ್ಶಿಣದಿಂದ ಗೊಂಬೆ ಮಾಡಿ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡು. ಮತ್ತೆ ನಿನ್ ವ್ರತನ ಮುಂದುವರಿಸು. ಖಂಡಿತ ನಿನ್ ವ್ರತ ಫಲಿಸುತ್ತೆ.